ಒಂದಲ್ಲ ಒಂದಿನ ಕೇಸರಿ ಧ್ವಜವೇ ನಮ್ಮ ರಾಷ್ಟ್ರಧ್ವಜ ಆಗಬಹುದು ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಬಿಜೆಪಿಯಲ್ಲಿ ಯಾರು ಏನು ಅಂತ ಗೊತ್ತಿಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಗೆ ಡಿಕೆ ಶಿವಕುಮಾರ್ ಈ ತರ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವ್ರಿಗೂ ಬಿಜೆಪಿಗೂ ಏನ್ ಸಂಬಂಧ, ಬಿಜೆಪಿಲಿ ಅವ್ರು ಏನು ಅಂತ ನನಗಂತೂ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಇವತ್ತು ಮಂಗಳೂರಲ್ಲಿ ಮಾತಾಡುವಾಗ ಕಾಂಗ್ರೆಸ್ ಅನ್ನು ಟಾರ್ಗೆಟ್ ಮಾಡಿದ್ರು. ಹಿಜಾಬ್ ಇರ್ಬೋದು, ಕೇಸರಿ ಶಾಲು, ಜೊತೆಗೆ ಕಾಶ್ಮೀರ್ ಫೈಲ್ಸ್, ಭಗವದ್ಗೀತೆ ವಿಚಾರ ಎಲ್ಲ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ನ ನಿಲುವಿನ ಬಗ್ಗೆ ಟೀಕಿಸಿದ್ರಲ್ಲ, ಅದಕ್ಕೆ ಡಿಕೆ ಶಿವಕುಮಾರ್ ಉತ್ತರ, ಇವರು ಒಂದಲ್ಲ ಒಂದಿನ ಕೇಸರಿ ಧ್ವಜವೇ ನಮ್ಮ ರಾಷ್ಟ್ರಧ್ವಜ ಆಗಬಹುದು ಅಂತ ಹೇಳ್ತಿದಾರಲ್ಲ. ಫಸ್ಟ್ ಆಫ್ ಆಲ್ ಕಲ್ಲಡ್ಕ ಪ್ರಭಾಕರ್ ಭಟ್ ಬಿಜೆಪಿಯಲ್ಲಿ ಯಾರು ಏನು ಅಂತ ಗೊತ್ತಿಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಕಲ್ಲಡ್ಕ ಪ್ರಭಾಕರದ್ದು ಬ್ಯಾಕ್ಗ್ರೌಂಡು ಬಿಜೆಪಿ ಅವರು ಪಾರ್ಟಿಯವರೋ RSS ಅವರೋ ಏನಂತ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ ದಟ್ ಡೀಟೇಲ್. ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಒಬ್ಬ ಮಂತ್ರಿ ಒಂದು ಮಾತು ಹೇಳೋದಕ್ಕೆ ನಡ್ಡಾ ಅವ್ರು ಏನು ಹೇಳಬೇಕು ಅದಕ್ಕೆ ಉತ್ತರ ಹೇಳ್ತಾರೆ. ಸೊ ನಡ್ಡಾ ಅವ್ರ ಉತ್ತರ ನಮ್ಮ ಹೋರಾಟ ಎರಡೂ ಕೂಡ ನಾವು 6 ದಿನ ಅಸೆಂಬ್ಲಿಯಲ್ಲಿ ಮಲಗಿ ರಾತ್ರೋರಾತ್ರಿ ಮಲಗಿ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಸಂವಿಧಾನ, ಈ ದೇಶದ ಧ್ವಜ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡಿ ನಾವು ಆಮೇಲೆ ನಡ್ಡಾ ಅವರು ಅದನ್ನೆಲ್ಲ ಗದ್ದಲಿಟ್ಕೊಂಡು ನಮ್ಮದು ಸಂವಿಧಾನಕ್ಕೆ ಗೌರವ ಕೊಡಲೇಬೇಕು ಅಂತ ಹೇಳಿ ಅದಕ್ಕೆ ಏನು ಉತ್ತರ ಹೇಳಬೇಕು ಅವರು ಹೇಳಿದ್ದಾರೆ. ಇದಾದ ಮೇಲೆ ನಾನು ಕಲ್ಲಡ್ಕ ಪ್ರಭಾಕರ್ಗೋ ಇನ್ಯಾರಿಗೋ ಉತ್ತರ ಕೊಡುವಂತಹ ಸಂದರ್ಭ ಇಲ್ಲ. ಅವರೆಲ್ಲ ರಾಷ್ಟ್ರ ವಿರೋಧಿಗಳು ಅಂತ ಹೇಳಿದ್ರಲ್ಲ, ರಾಷ್ಟ್ರ ದ್ರೋಹಿಗಳು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಬಿಜೆಪಿ ನೋಡಿ ನಮ್ಮ ದಡ್ರಲ್ಲ ಅವರು. ಬಿಜೆಪಿ ನೋಡಿ ನಮ್ಮ ಜನ ಏನು ಅಷ್ಟೇನು ದಡ್ರಲ್ಲ. ಅವರು ಸಮಾಜನ ಡಿವೈಡ್ ಮಾಡೋಕ್ಕೆ ಏನೆಲ್ಲ ಬೇಕೋ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ಅದೇನೋ ಭಗವದ್ಗೀತೆ ವಿಚಾರ ಮಾತಾಡಿದ್ದಾರೆ. ಅವ್ರಿಗೇನು ನೋಡಿ, ಇವತ್ತು ಮಾತಾಡ್ತಾ ಇದ್ವಿ, ನಮ್ಮ ರಾಜೀವ್ ಗಾಂಧಿ ಅವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದವರು ಇಡೀ ದೂರದರ್ಶನದಲ್ಲಿ ಮಹಾಭಾರತ ರಾಮಾಯಣನ ವರ್ಷಗಟ್ಟಲೆ ಕಾಲ ನೋಡಿಸಿ ಜನರಿಗೆ ನಮ್ಮ ಭಾರತದಲ್ಲಿ ಹಿಂದೂ ಧರ್ಮ, ರಾಮಾಯಣ, ಮಹಾಭಾರತ ಎಂಥ ಗ್ರಂಥ ಅಂತೇಳಿ ನಮ್ಮನ್ನೆಲ್ಲ ಕಂಪ್ಲೀಟ್ ಇಡೀ ದೇಶಕ್ಕೆ ಒಂದು ದೊಡ್ಡ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಸರ್ಕಾರದ ದೂರದರ್ಶನ ಮುಖಾಂತರ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಎಲ್ಲ ಇಡೀ ರೋಡ್ಗಳೆಲ್ಲ ಕಂಪ್ಲೀಟ್ ಎಲ್ಲ ಬಿಕ್ಕೊಂತಿತ್ತು. ಅದನ್ನು ಮಾಡಿದ್ದು ಯಾರು? ರಾಜೀವ್ ಗಾಂಧಿ ಅವರು. ಈ ಪುಸ್ತಕಗಳಲ್ಲೂ ಇಲ್ವೇ? ಪುಸ್ತಕಗಳಲ್ಲೂ ಕೆಲವು ಇದನ್ನ ಶ್ಲೋಕಗಳು ಮತ್ತೊಂದೆಲ್ಲ ಇಲ್ವೇ? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧುನಾಂ ವಿನಾಶ ದುಷ್ಕೃತಂ ಧರ್ಮ ಸಂಸ್ಥಾಪ ಇವೆಲ್ಲ ಸಂಭವಂ ಏನು ಫುಲ್ ಇನ್ನೇನೊಂದು 23 ಶ್ಲೋಕ ಹೇಳ್ತೀನಿ ನಾನು. ನಾವೆಲ್ಲ ಹಿಂದೂಗಳ್ರಿ. ರಾಜೀವ್ ಗಾಂಧಿ ಈ ದೇಶಕ್ಕೆ ಕರ್ನಾಟಕ ಬಿಡಪ್ಪ, ಇಡೀ ಭಾರತಕ್ಕೆ ಮಹಾಭಾರತನ ಮತ್ತು ರಾಮಾಯಣನ ಇಡೀ ಬರೀ ಸ್ಕೂಲ್ ಮಕ್ಕಳಿಗಲ್ಲ, ಹಿರಿಯವರಿಂದ ಚಿಕ್ಕವರಿಗೂ ಕೂಡ ಒಂದು ಫೌಂಡೇಶನ್ ಆಗಿ ಕೊಟ್ಟಿದ್ದಾರೆ. ನಮ್ದು ನಿರುದ್ಯೋಗ, ಬೆಲೆ ಏರಿಕೆ. ಇವತ್ತು ನೋಡಿ ಕಬ್ಬಣ 90,000ದಿಂದ 1,00,000 ಆಗ್ತಾಯಿದೆ. ಸಿಮೆಂಟು 450 ರೂಪಾಯಿವರೆಗೂ ಮುಟ್ಟಿದೆ. ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲ ಸಣ್ಣ ಪಣ್ಣ ಮನೆ ಕಟ್ಟೋರು, ದೊಡ್ಡ ದೊಡ್ಡ ರೋಡ್ಗೆ ಎಲ್ಲ ಕಂಪ್ಲೀಟು ಕಾಂಟ್ರಾಕ್ಟರ್ಸ್ಗೆ ಸರ್ಕಾರ ಕೊಡ್ಬೋದು ಆ ಕಬ್ಬಣದ ಬೆಲೆ, ಸಿಮೆಂಟ್ ಬೆಲೆ. ಬಟ್ ಬೇರೆ ಹೇಳಿ, ಬೇರೆ ಕಟ್ಟಡ ಕಟ್ಟೋರು, ಮನೆ ಕಟ್ಟೋರು ಇದೆಲ್ಲ ಮಾಡೋರು. ಇನ್ನು ಬಿಜೆಪಿ ಅವರಿಗೆ ಜನರ ಕಷ್ಟ ಮುಖ್ಯ ಅಲ್ಲ, ಸಿನಿಮಾ ಮುಖ್ಯ. ಸಿಎಂ 4 ಗಂಟೆ ಕಾಲ ಸಿನಿಮಾ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅಪಘಾತವಾಗಿ ಜನ ಸತ್ರು ಕೂಡ ಅವರಿಗೆ ಸಿನಿಮಾನೇ ಮುಖ್ಯ ಆಯ್ತು ಅಂತ ಮಾಜಿ ಸಿಎಂ HD ಕುಮಾರಸ್ವಾಮಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ನೀವು ಗಮನಿಸಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯವಾಗಿ ತುಂಬಾನೇ ಚರ್ಚೆ ಆಗ್ತಾ ಇದೆ. ತುಮಕೂರಲ್ಲಿ ಅಷ್ಟು ದೊಡ್ಡ ಅಪಘಾತ ಆದ್ರೂ ಕೂಡ ಸಿಎಂ ಅಲ್ಲಿಗೆ ಹೋಗ್ಲಿಲ್ಲ. ಯಾವ್ದೋ ಸಿನಿಮಾ ಪ್ರೋಗ್ರಾಮಿಂಗ್ ಕುತ್ಕೊಂಡು 3-4 ಗಂಟೆ ಅಲ್ಲಿ ಬೇಯಿಸ್ತಾರೆ ಅಂತಂದ್ರೆ
ಯಾವ್ದು ಹಾಗಾದ್ರೆ ಇಂಪಾರ್ಟೆಂಟ್ ಅಂತ ಜನನು ಪ್ರಶ್ನೆ ಮಾಡ್ತಿದ್ರಲ್ಲ, ಈಗ ಕುಮಾರಸ್ವಾಮಿ ಅವರು ಅದೇ ಪ್ರಶ್ನೆ ಕೇಳಿದ್ದಾರೆ. ಚಿತ್ರದ ಬಿಡುಗಡೆ ಸಮಾರಂಭದಲ್ಲಿ 4 ಗಂಟೆಗಳ ಕಾಲ ಭಾಳ ದೊಡ್ಡ ಮಟ್ಟದ ಒಂದು ಸಮಯವನ್ನು ಕೊಟ್ಟಿದ್ದಾರೆ. ಈ ಒಂದು ಘಟನೆಗಳಿಗಿಂತ ಅವರಿಗೆ ಆ ಸಿನಿಮಾದ ಪ್ರಚಾರಕ್ಕೂ ಕೂತ್ಕೊಳ್ತಕ್ಕಂಥದ್ದೇ ಅವರಿಗೆ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಅದು ಏನಿದೆ ಗೊತ್ತಿಲ್ಲ, RRR ಅಲ್ಲಿ ಅದು ಯಾವ ಥರ ಹಿಂಸೆಗಳು ಏನೇನಿದೆ ಗೊತ್ತಿಲ್ಲ. ಅದನ್ನು ಸಹ ಹಿಂದಿನ ಹಲವಾರು ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಡೆಡಿಕೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ವ್ಯಕ್ತಿಗಳು ಹೋರಾಟ ಮಾಡಿರ್ತಕ್ಕಂಥ ಹಿನ್ನೆಲೆ ಬೇರೆ, ಈಗ ಸಿನಿಮಾದಲ್ಲಿ ತೋರಿಸ್ತಕ್ಕಂಥ ದೃಶ್ಯಗಳೇ ಬೇರೆ. ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಈ ರೀತಿಯ ಭಾವನಾತ್ಮಕದ ವಿಚಾರಗಳನ್ನು ಭಾವನಾತ್ಮಕಂಥ ವ್ಯಕ್ತಿಗಳ ಹೆಸರನ್ನು ಹಿಡ್ಕೊಂಡು ಮತ ಪಡೀತಕ್ಕಂಥ ಒಂದು ವ್ಯವಸ್ಥೆ ಪ್ರಾರಂಭ ಆಗೋಗಿದೆ. ಇದಕ್ಕೆ ಜನತೆ ಬುದ್ಧಿವಂತರಾಗದೇ ಇದ್ದರೆ ಇದು ಮಾಮೂಲಿ ಇದೇ ಥರ ಬಲಿದಾನಗಳು ನಡೀತಾ ಇರ್ತದೆ. ಚಿತ್ರದ ಬಿಡುಗಡೆ ಸಮಾರಂಭದಲ್ಲಿ 4 ಗಂಟೆಗಳ ಕಾಲ ಬಹಳ ದೊಡ್ಡ ಒಂದು ಸಮಯವನ್ನು ಕೊಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಪ್ರಸ್ತುತವಾಗಿ ಚರ್ಚೆ ಆಗ್ತಿರುವಂತಹ ಕಾಶ್ಮೀರ್ ಫೈಲ್ ಸಿನಿಮಾ ವಿಚಾರ, ಮತ್ತೊಂದು ಭಗವದ್ಗೀತೆಯನ್ನ ಪಠ್ಯದಲ್ಲಿ ಅಳವಡಿಸಬೇಕಾ ಬೇಡವಾ, ಈ ವಿಷಯವಾಗಿ ಬಿಜೆಪಿ ನಾಯಕರು ಏನೇನು ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡೋಣ. ತೀವ್ರವಾಗಿ ಜಾಗೃತಿ ಆಗಿದೆ. ಅದಕ್ಕೆ ಇದೆಲ್ಲ ಹಳೆ ಇತಿಹಾಸ ಗೊತ್ತಾಗಬಾರ್ದಂತ ಈ ರೀತಿ ವಿರೋಧ ಮಾಡ್ತಾರೆ. ಈಗೂ ತುಷ್ಟೀಕರಣದ ರಾಜಕಾರಣವನ್ನು ಬಿಡ್ಲಿಕ್ಕೆ ತಯಾರಿಲ್ಲ ಅವರು. ಅದಕ್ಕೆ ಅವ್ರು ಹಿಂದೂ ವಿರೋಧ ಮಾಡಿದ್ರು, ಈಗೂ ಭಗವದ್ಗೀತೆಗೆ ಕೆಲವರು ವಿರೋಧ ಮಾಡಿದ್ದಾರೆ. ಅವರು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು ಇದನ್ನು ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಇವರು ನಾನು ನೋಡೋದಿಲ್ಲ, ಸಬ್ ಟೈಟಲ್ ಬರ್ತದೆ, ನನಗೆ ಹಿಂದಿ ಬರೋದಿಲ್ಲ ನೋಡೋದಿಲ್ಲ ಅಂತ ಹೇಳಿರ ಸಿದ್ದರಾಮಯ್ಯನವರು. ಬೇರೆ ಬೇರೆ ಹೋಗಿ ಸಿನಿಮಾ ನೋಡಿ ಬರ್ತಾರೆ, ಕೆಳಗೆ ಇಂಗ್ಲೀಷ್ ಸಬ್ ಟೈಟಲ್ ಬರ್ತದೆ, ಇಂಗ್ಲೀಷರೇ ಬರ್ತದಿಲ್ಲ ನಿಮ್ಮ ಕನಿಷ್ಠ, ಇಲ್ಲ ಬಾಜುಕೊಬ್ಬ ಟ್ರಾನ್ಸ್ಲೇಟರ್ ಕೂತ್ಕೊಂಡು ನೋಡ್ರಿ ಇಷ್ಟು ಚರ್ಚೆ ನಡೆದದ. ಅದಕ್ಕೆ ತುಷ್ಟೀಕರಣಕ್ಕೆ ಎಲ್ಲೇ ಮುಸಲ್ಮಾನರನ್ನ ಊಟಕ್ಕೆ ಈ ಎಲ್ಲ ವಿಷಯವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು ಕಾಂಗ್ರೆಸ್ ಮುಖಂಡರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ಇವತ್ತು ಮಂಗಳೂರಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತಾಡುವಾಗ ಹಿಂದೆ ಈಶ್ವರಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಕೇಸರಿ ಧ್ವಜ ಮುಂದೊಂದಿನ ಅದೇ ನಮ್ಮ ರಾಷ್ಟ್ರ ಧ್ವಜ ಆಗಬಹುದು ಅಂತ ಇವರು ಹೇಳಿದ್ದಾರೆ. ಅದಕ್ಕೆ ನಿಮ್ ರಿಯಾಕ್ಷನ್? ನೋಡಿ, ನನಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಹೇಳಿಕೆಗಳು ಕೊಟ್ಟರು ಕೂಡ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಪಕ್ಷದ ವರಿಷ್ಠರವರು ಅವರು ಬಾಯಿ ತೆಗೆದು ಇದು ತಪ್ಪು ಅಂತ ಹೇಳ್ತಾ ಇಲ್ಲ. JP ನಡ್ಡಾ ಅವ್ರು ಮಾತ್ರ ಒಂದ್ಸರಿ ಏನೋ ಇದು ಹೌದು ಅವ್ರು ಹೇಳಿರೋದು ತಪ್ಪು ಈಶ್ವರಪ್ಪ ಅವರು ಅಂತ ಹೇಳ್ಬಿಟ್ಟು ಅಷ್ಟೇ ಬಿಟ್ಟಿದೆ ಹೊರತು ಏನೂ ಆಕ್ಷನ್ ತಗೊಂಡಿಲ್ಲ. ಅದಕ್ಕೆ ಇವ್ರಿಗೆ ಪ್ರೇರಣೆ ಸಿಕ್ಬಿಟ್ಟು ಇಂಥವ್ರೆಲ್ಲರೂ ಮಾತಾಡ್ತಾ ಇದ್ದಾರೆ. ಈಗ ಮೊನ್ನೆ ಯುಕ್ರೇನ್ ನಲ್ಲಿ ದೊಡ್ಡ ಮಟ್ಟಕ್ಕೆ ಯುದ್ಧ ಆದಾಗ ಯಾವ ಧ್ವಜ ತೋರಿಸಿದ್ರು? ಭಾಗವತ ಧ್ವಜ ತೋರಿಸ್ಬಿಟ್ಟು ಬಿಟ್ರ ಅಲ್ಲಿ ನಮ್ ದೇಶದ ಧ್ವಜ ತಾನೇ ಅವ್ರಿಗೆ ಉಪಯೋಗ ಆಗಿದ್ದವಾಗ. ಅವಾಗ ಸಂದರ್ಭದಲ್ಲಿ ಎಲ್ಲಿದ್ರು ಇವರೆಲ್ಲರೂ? ಆ ಕಡೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಇವ್ರು ಪಾಲ್ಗೊಂಡಿಲ್ಲ. ಈ ಧ್ವಜ ಏನ್ ನಮಗ್ ಬಂದಿದ್ದು ಸುಮ್ನೆ ಯಾರೋ ಒಬ್ರದ್ದು ಅಭಿಪ್ರಾಯದಿಂದ ಅಲ್ಲ, ಡಿಬೇಟ್ ಆಗಿದೆ. ಹಸಿರು ಯಾಕೆ, ಧ್ವಜ ಯಾಕೆ, ಭಾಗವ ಯಾಕೆ, ಶ್ವೇತ ಯಾಕೆ, ಅದ್ರಲ್ಲಿ ಮತ್ತೆ ಅದ್ರಲ್ಲಿರುವಂತ ಅಶೋಕ ಚಕ್ರ ಯಾಕೆ, ಅದೆಲ್ಲರೂ ಚರ್ಚೆ ಆಗಿದೆ. ಪಾರ್ಲಿಮೆಂಟ್ ನಿಂದ ಚರ್ಚೆ ಆಗಿ ಬಂದಿರೋದು. ಇವತ್ತು ಒಲಿಂಪಿಕ್ ಇಂದ ಹಿಡ್ಕೊಂಡು UN ನಿಂದ ಹಿಡ್ಕೊಂಡು ಅಲ್ಲ, ನಿಮ್ ನಾಯಕರೇ DK ಶಿವಕುಮಾರ್ ಮಾತಾಡ್ತಾ ಹೇಳ್ತಾ ಇದ್ರು, ಮಾಧ್ಯಮದವ್ರು ಮಾತಾಡ್ದಾಗ ಕೇಳಿದಾಗ ಈ ಪ್ರಶ್ನೆಯನ್ನ, ಅಲ್ಲ ಈ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೂ ಬಿಜೆಪಿಗೂ ಏನ್ ಸಂಬಂಧ, ಅವ್ರು ಬಿಜೆಪಿ ಫಸ್ಟ್ ಆಫ್ ಆಲ್ ಏನು ಅಂತ ನಾವು ಈ ಸ್ಟೇಟ್ಮೆಂಟ್ ಸೀರಿಯಸ್ ಆಗಿ ತಗೋಬೇಕು ಅಂತ ಕೇಳ್ತಿದ್ರು ನಿಮ್ ನಾಯಕರು. ನೋಡಿ, ಸೀರಿಯಸ್ ಆಗಿ ತಗೊಳೋದಲ್ಲ, ಬಿಜೆಪಿ ಅವರ ಒಂದು ಪ್ರಚೋದನೆಯಿಂದ ಇವತ್ತೆಲ್ಲರೂ ಮಾತಾಡ್ತಾ ಇದಾರಲ್ಲ. ಇವತ್ತು ಮೊನ್ನೆ ಈಶ್ವರಪ್ಪ ಅವ್ರು ಮಾಡಿದ್ರು. ಈಶ್ವರಪ್ಪ ಅವರೇನು ಸೀನಿಯರ್ ಕ್ಯಾಬಿನೆಟ್ ಮಿನಿಸ್ಟರ್, ಒಬ್ಬ ಫಾರ್ಮರ್ ಡೆಪ್ಟಿ CM. ಅವರೇ ಹಾಗೆ ಮಾತಾಡಿದಾಗ ಏನು ಆಕ್ಷನ್ ಆಗಿಲ್ಲ ಅಂದ್ರೆ ನಾವು ಮಾತಾಡ್ಬೋದು, ಇವರೆಲ್ಲರೂ ಮಾತಾಡ್ತಿರ್ಬೋದು. ನಾಳೆ ಇದು ಎಲ್ಲರೂ ಮಾತಾಡ್ತಾರೆ, ಮತ್ತೆ ಏನ್ ಬೆಲೆ ಇರ್ತದೆ ಸಂವಿಧಾನಕ್ಕೆ, ಏನ್ ಧ್ವಜಕ್ಕೆ? ಇವರು ಬಿಡಿ ಪುರುಷರ್ತಿಲ್ಲ ಈ ಧ್ವಜಕ್ಕೋಸ್ಕರ ಇವರೆಲ್ಲರೂ ಮಾತಾಡಕ್ ಪ್ರಾರಂಭ ಮಾಡ್ತಾರೆ. ಇವ್ರ ಸ್ವಲ್ಪನೂ ಇತಿಹಾಸ ಗೊತ್ತಿದ್ಯಾ? ಎಲ್ಲರೂ ಇತಿಹಾಸದಲ್ಲಿ ಪಾಲ್ಗೊಳ್ಳಕ್ಕಾಗಲ್ಲ, ಅದು ಒಪ್ತೀನಿ. ಆದ್ರೆ ಇತಿಹಾಸವನ್ನ ತಿಳ್ಕೊಂಡು ಗೌರವಿಸಿ ಮುಂದಿನ ಪೀಳಿಗೆ ಒಂದು ಮಾದರಿ ಆಗೋದ್ ಬಿಟ್ಟು ಅವರು ಏನೇನ್ ಮಾಡ್ತಾರೋ ಅವ್ರ ಶಾಲೆನಲ್ಲಿ ಅದನ್ನು ಗೊತ್ತಿದೆ ನಮ್ಗೆ. ಮತ್ತೆ ಕಾಂಗ್ರೆಸ್ ನಿಲುವಿನ ಬಗ್ಗೆ ಅವ್ರು ಪ್ರಶ್ನೆ ಮಾಡಿದ್ರು, ಇಬ್ಬಗೆ ನೀತಿ. ಇವರು ಹಿಜಾಬ್ ಹಾಕೊಂಡು ಹೋಗಿದ್ದು ಪ್ರಭಾಕರ್ ಭಟ್ರೆ, ಇವರು ಹಿಜಾಬ್ ಹಾಕೊಂಡು ಹೋಗಿದ್ ದೊಡ್ಡ ವಿಷಯ ಮಾಡಲ್ಲ, ಕೇಸರಿ ಶಾಲ್ ಹಾಕೊಂಡು ಹೋಗಿದ್ ದೊಡ್ಡ ವಿಷಯ ಮಾಡ್ತಾರೆ, ಕಾಶ್ಮೀರ್ ಫೈಲ್ ಸಿನಿಮಾ ನೋಡಲ್ಲ ಅಂತಾರೆ, ಗುಜರಾತ್ ಹತ್ಯಾಕಾಂಡ ಸಿನಿಮಾ ಮಾಡಿ ಅಂತಾರೆ. ಹಂಗೇನಾದ್ರೂ ಅದ್ರ ಬಗ್ಗೆ ಸಿನಿಮಾ ಮಾಡಿದ್ರೆ ಸಿದ್ದರಾಮಯ್ಯ ಓಡೋಗ್ಬೇಕು ಅಂತ ಹೇಳಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್. ನೋಡಿ,
ಕನ್ನಡಕ ಪ್ರಭಾಕರ್ ಅವರಿಗೆ ನನ್ನ ನೇರ ಪ್ರಶ್ನೆ ಇದೆ. ಕಾಶ್ಮೀರ್ ಫೈಲ್ಸ್ ಯಾವುದೋ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿರುವಂತ ಒಬ್ಬ ನಿರ್ದೇಶಕರ ಕಲ್ಪನೆ ಮಾಡಿ ಸ್ಕ್ರಿಪ್ಟ್ ಮಾಡಿ ಪಿಕ್ಚರ್ ಮಾಡಿದರು. ಆಯ್ತಾ? ಅದಕ್ಕೆ ಮತ್ತೆ ಸತ್ಯಕ್ಕೆ ದೂರ ಇದೆ ಅಂತ ಕಾಶ್ಮೀರಿ ಪಂಡಿತ್ ಕೂಡ ಹೇಳಿದ್ದಾರೆ. ಮತ್ತೆ ನಿಮ್ಮ ಗೋಧ್ರಾ ಬಗ್ಗೆ ರಿಯಲ್ ಲೈಫ್ ಇನ್ಸಿಡೆಂಟ್ ಬಗ್ಗೆ ಪಿಕ್ಚರ್ ಮಾಡಿದಾಗ ಅದು ಬ್ಯಾನ್ ಮಾಡ್ತಾರೆ. ಎಲ್ಲ ಸತ್ಯ ತೋರಿಸಿ, ಇತಿಹಾಸ ಇರಂಗ್ ತೋರಿಸಿದ್ರೆ ನೋಡ್ಬೋದು. ಯಾರ್ದಾರ್ದು ಕಲ್ಪನೆ ನೋಡ್ಕೊಂಡು ಅದು ಸಿನಿಮಾನಲ್ಲಿ ಹಾಕ್ಬಿಟ್ಟು ಅದಕ್ಕೆ ಟ್ಯಾಕ್ಸ್ ಫ್ರೀ ಮಾಡ್ಬಿಟ್ಟು ನೀವು ಎಲ್ಲರೂ ಹೋಗಿ ನೋಡ್ತೀರಾ ಅಂದ್ರೆ ನಮ್ ಬಿಜೆಪಿ ಶಾಸಕರು ಮತ್ತೆ ಬೇರೆ ಬೇರೆ ಸಂಘಟನೆದವರು ಇದೇ ಒಗ್ಗಟ್ಟು ಕರ್ನಾಟಕಕ್ಕೆ ಅನ್ಯಾಯ ಆಗಕ್ಕೆ ಯಾಕೆ ಬರೋದಿಲ್ಲ? ನಿನ್ನೆ ನಾನು ಬಹಳ ದೊಡ್ಡ ಒಂದು ಸುದೀರ್ಘವಾದಂತ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು SC ಆಗ್ತಾ ಇರೋ ಅನ್ಯಾಯವನ್ನ ನಾನು ಬಹಿರಂಗ ಪಡಿಸಿದೀನಿ. ಅದಕ್ಕೆ ಯಾಕೆ ಒಗ್ಗಟ್ಟಿಲ್ಲ ಅವರಿಗೆ? ನಿರುದ್ಯೋಗ ಸಮಸ್ಯೆ ಬಗ್ಗೆ ಯಾಕೆ ಒಗ್ಗಟ್ಟಿಲ್ಲ? ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತ ಅನ್ಯಾಯ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಯಾಕೆ ಒಗ್ಗಟ್ಟಿಲ್ಲ? ಹೋಗ್ಬಿಟ್ಟು ಕೆಲ್ಸಕ್ಕೆ ಬರ್ಲಾರ್ದು ಯಾವ್ದೋ ಒಂದ್ ಸಿನಿಮಾ ನೋಡ್ಲಿಕ್ಕೆ ಇರೋದು ಆಯ್ಕೆ ಮಾಡಿರೋದ ಇವ್ರಿಗೆಲ್ಲರಿಗೂ? ನೆರೆ ಪರಿಹಾರ ಯಾಕೆ ಬಂದಿಲ್ಲ ನಮ್ಗಿನ್ನ? ಅದಕ್ಕೆಲ್ಲ ಇವ್ರು ಒಗ್ಗಟ್ಟಿಲ್ಲ ಹೋಗುತ್ತೆ. ನಾಚಿಕೆ ಬರ್ಬೇಕು ಇವ್ರಿಗೆಲ್ಲ. ಎಲ್ಲ CM ಇಂದ ಹೇಳ್ಕೊಂಡು ಸ್ಪೀಕರ್ MLA ಇದಕ್ ಒಗ್ಗಟ್ಟಾಗಿ ಹೋಗ್ತಾರೆ ಟ್ಯಾಕ್ಸ್ ಫ್ರೀ ಮಾಡ್ಕೊಂಡು. ಡೆಲ್ಲಿಗೆ ನಿಯೋಗ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ನಮ್ ನೀರಾವರಿ ಸಮಸ್ಯೆ ಬಗೆಹರಿಸ್ಲಿಕ್ಕೆ? ಮಹದಾಯಿಗೆ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ಒಗ್ಗಟ್ಟಾಗಿ? ಮೇಕೆದಾಟುಗೆ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ಒಗ್ಗಟ್ಟಾಗಿ? ಆರ್ಟಿಕಲ್ 371J ನಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ನಮ್ಮ ಯುವಕರಿಗೆ. ಪ್ರತಿ ಒಂದು ಇದರಲ್ಲೂ ಕೂಡ ಉದ್ಯೋಗ ಸಿಗ್ತಾ ಇಲ್ಲ. PSI ನಲ್ಲಿ ಹಗರಣ, ನಿಮ್ಮ FDA ನಲ್ಲಿ ಹಗರಣ, ವೆಟರ್ನರಿ ರಿಕ್ರೂಟ್ಮೆಂಟ್ ಹಗರಣ, ಅವಾಗೆಲ್ಲ ಹೋಗ್ತಾ ಇದೆ ಇವ್ರ ಒಗ್ಗಟ್ಟು. ಫೈನ್. ಈಗ ನೀವು ಯಾವ್ಯಾವ ವಿಷಯ ಪ್ರಸ್ತಾಪ ಮಾಡಿದೀರಾ ಪ್ರತಿಪಕ್ಷ ಸ್ಥಾನದಲ್ಲಿರೋದ್ರಿಂದ ಈಗ ನೀವೇ ಸರ್ಕಾರದ ಗಮನ ಸೆಳೆಬೇಕು. ಎಲ್ಲ ವಿಷಯವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೀರಾ, ಸರ್ಕಾರದ ಕಡೆಯಿಂದ ಉತ್ತರ ಏನ್ ಬರುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕ್ ಖರ್ಗೆ ಅವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.